ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ನೀವು ಕೂಡ ಬೇಕ್ರಿ ಸ್ಟೈಲ್ನಲ್ಲಿ ನಿಪ್ಪಟ್ಟುಗಳನ್ನ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. 1 ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು, 10 ನಿಮಿಷದಲ್ಲಿ ನೀವು ಬೇಕ್ರಿನಲ್ಲಿ ಸಿಗೋವಂಥ ನಿಪ್ಪಟ್ಟು ಥರನೇ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. 1 ಕಪ್ ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ನಾನು ನೆರಳಿನಲ್ಲಿ ಒಣಗಿಸಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಕೈನಲ್ಲೇ ಪುಡಿ ಮಾಡಿ. ಹಾಗೆ ಅರ್ಧ ಸ್ಪೂನಷ್ಟು ನಾನು ಈಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಹುರ್ಗಡ್ಲೆ, 1/4 ಕಪ್ಪಷ್ಟು ನಾನು ಕಡಲೆಕಾಯಿ ಬೀಜನ ಈ ರೀತಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ನೋಡಿ. ಇವಾಗ ಒಂದು ಜಾರ್ಗೆ ನಾನು ಕಡಲೆ ಮತ್ತು ಕಡಲೆಕಾಯಿ ಬೀಜ ಎರಡನ್ನೂ ಕೂಡ ಸೇರಿಸ್ಕೊಂಡು ಒಂದು 2 ರಿಂದ 3 ಸೆಕೆಂಡು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬರಬೇಕು ತರ್ತರಿಯಾಗಿ. ಇದು ನೈಸಾಗಿ ಪೌಡ್ರ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೇ ಅಕ್ಕಿ ಹಿಟ್ಟು ಮತ್ತು ಉಳಿದಿರೋ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ನೀವು ಈ ಟೈಮ್ನಲ್ಲೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಷ್ಟು. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದು ಕಾಯಿಸಿರೋ ಅಂಥ ಎಣ್ಣೆ ಅಲ್ಲ, ಕಾಯಿಸಿ ಹಾಕ್ಕೊಬಾರ್ದು. ನಿಪ್ಪಟ್ಟಿಗೆ ಕೋಡ್ಬಳೆ ಚಕ್ಲಿಗೆಲ್ಲ ನಾವು ಕಾಯಿಸಿ ಹಾಕ್ಕೊತೀವಲ್ಲ, ಆ ರೀತಿ ಇದಕ್ಕೆ ಕಾಯಿಸಿ ಹಾಕ್ಕೊಬಾರ್ದು. ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲದ್ರ ಜೊತೆಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಹಿಟ್ಟನ್ನು ಯಾವ ಹದಕ್ಕೆ ಕಲಿಸ್ಬೇಕು ಅಂತಂದರೆ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಪೂರಿ ಕಲಿಸೋ ರೀತಿಯಲ್ಲಿ ನೀವು ಸಾಫ್ಟಾಗಿ ಕಲಿಸ್ಬಾರ್ದು, ತುಂಬ ಗಟ್ಟಿಯಾಗೂ ಕೂಡ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಸ್ಟಾರ್ಟಿಂಗು ಸ್ವಲ್ಪ ಟೈಟಾಗಿರುತ್ತೆ ಹಿಟ್ಟು, ಅದ ನಂತರ ನೀವು ಚೆನ್ನಾಗಿ ನಾದ್ಕೊಂಡಾಗ ಅದು ಸಾಫ್ಟ್ ಆಗುತ್ತೆ. ನೋಡಿ ಈ ಹದದಲ್ಲಿರಬೇಕು, ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಒಂದು ಉಂಡೆ ಆಕಾರದಲ್ಲಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಇಟ್ಟು ತುಂಬ ಟೈಟಾಗೂ ಇರಬಾರ್ದು, ಹಾಗೆ ತುಂಬಾ ಸಾಫ್ಟಾಗಿರಬಾರ್ದು. ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಕೊಳ್ಳಿ. ಈಗ ಒಂದು ಕವರ್ನಾಗೆ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಟೈಮ್ನಲ್ಲೇ ನೀವು ಬಾಣಲಿನಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡಿ. ಹಾಗೆ ಒಂದು ಲಟ್ಟಣಿಗೆನೂ ಕೂಡ ನಾನು ಎಣ್ಣೆ ಸಾವ್ರು ಇಟ್ಕೊತಾ ಇದ್ದೀನಿ. ಇವಾಗ ನಾವು ಕಲಸಿಟ್ಟಿರುವಂಥ ನಿಪ್ಪಟ್ಟು ಹಿಟ್ಟನ್ನ ತೆಗೆದು ಈ ರೀತಿ ಕೈನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇದು ಕೈನಲ್ಲಿ ಒತ್ತಿ ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಈ ರೀತಿ ಒಡೆಯುತ್ತೆ. ಅದಕ್ಕೆ ನಾವು ಈ ರೀತಿ ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೋಬೇಕು. ಈ ರೀತಿ ಎಲ್ಲ ಹಿಟ್ಟನ್ನು ಒಂದು ಸಲ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಕೂಡಿಸ್ಕೋಬೇಕು. ಸುತ್ತಲೂ ಒಡ್ಕೋತಾ ಇರುತ್ತೆ, ಅದನ್ನು ಈ ರೀತಿ ಕೈನಿಂದನೇ ಅದನ್ನು ಒಟ್ಟುಗೂಡಿಸ್ಕೊಂಡು ಈ ರೀತಿ ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೋಬೇಕು. ನೋಡಿ ಈ ರೀತಿ ಒಂದು ಕಪ್ಪು ಅಥವಾ ಈ ರೀತಿ ಯಾವುದಾದ್ರೂ ಡಬ್ಬದ್ದು ಮುಚ್ಚಳಗಳನ್ನು ತಗೊಂಡು ಈ ರೀತಿ ಶೇಪ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇಷ್ಟು ದಪ್ಪನಾಗಿ ನಾವು ನಿಪ್ಪಟ್ಟನ್ನ ಮಾಡ್ಕೋಬೇಕು. ತುಂಬ ತೆಳುವಾದರೆ ಬೇಗ ಸೀದೋಗುತ್ತೆ ಮತ್ತು ಬೇಕ್ರಿ ಸ್ಟೈಲ್ನಲ್ಲಿ ನಿಮಗೆ ನಿಪ್ಪಟ್ಟುಗಳು ಸಿಗೋದಿಲ್ಲ. ನೋಡಿ ಈ ರೀತಿ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ಉಳಿದಿರುವಂಥದ್ದನ್ನೆಲ್ಲ ತೆಗೆದು ಅದನ್ನು ಚೆನ್ನಾಗಿ ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊತೀನಿ. ನೆಕ್ಸ್ಟು ನಾನು ಯಾವಾಗ ಎಣ್ಣೆಯಲ್ಲಿ ಹಾಕಬೇಕೋ ಆ ಟೈಮ್ನಲ್ಲಿ ಈ ರೀತಿ ಲಟ್ಟಿಸ್ಕೊಂಡು ಕಟ್ ಮಾಡಿ ಹಾಕ್ಕೊತೀನಿ. ಅಲ್ಲಿವರೆಗೂ ಇದನ್ನು ಮುಚ್ಚಿಡಬೇಕು. ನೋಡಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಒಂದು ಸಲ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ಕೊತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ಮೇಲೆ ಬರಬೇಕು ಹಿಟ್ಟು, ಆವಾಗ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತೇಳಿ. ನೋಡಿ ಒಂದು ನಿಪ್ಪಟ್ಟು ಹಾಕಿದ್ಮೇಲೆ ಅದು ನಿಧಾನವಾಗಿ ಮೇಲೆದ್ದು ಬರೋವರೆಗೂ ನೀವು ಇನ್ನೊಂದು ನಿಪ್ಪಟ್ಟನ್ನು ಹಾಕಬಾರ್ದು. ಆ ರೀತಿ ಹಾಕಿದ್ರೆ ಏನಾಗುತ್ತೆ, ಒಂದಕ್ಕೊಂದು ಕಚ್ಕೊಂಡು ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ನೋಡಿ ಒಂದು ಮೇಲೆ ಬಂದ ಮೇಲೆ ಇನ್ನೊಂದನ್ನು ಸೇರಿಸ್ಕೋಬೇಕು. ಹಾಗೆ ತುಂಬ ನಿಪ್ಪಟ್ಟುಗಳನ್ನ ಒಂದೇ ಸಲ ಹಾಕಬಾರ್ದು. ಆ ರೀತಿ ಹಾಕೋದ್ರಿಂದ ಎಲ್ಲವೂ ಒಡೆದೋಗುತ್ತೆ. ಈ ರೀತಿ 3 ಅಥವಾ 4 ಹಾಕ್ಕೊಬೇಕು ಅಷ್ಟೇ. ನೀವು ಎಷ್ಟು ಅಗಲವಾಗಿರುವಂಥ ಬಾಣಲಿನ ಇಟ್ಕೊಂಡಿರ್ತೀರೋ ಅದ್ರ ಮೇಲೆ ನೀವು ನಿಪ್ಪಟ್ಟುಗಳನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ತಕ್ಷಣಕ್ಕೆ ನೀವು ಅದನ್ನು ತಿರುವಾಕಬಾರ್ದು, ಅದರಿಂದನೂ ಕೂಡ ಹೊಡೆದೋಗುತ್ತೆ. ಅದು ಒಂದು 2-3 ನಿಮಿಷ ಬೆಂದ ಮೇಲೆ ನಾವು ಈ ರೀತಿ ಅದನ್ನು ತಿರುವಾಕೋಬೇಕು. ನೋಡಿ ಈ ರೀತಿ ತಿರುವಾಕೊಂಡು
ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮು ಇಡಬಾರ್ದು, ಹಾಗೆ ಲೋ ಫ್ಲೇಮು ಇಡಬಾರ್ದು. ನೀವು ಲೋ ಫ್ಲೇಮ್ ಇಟ್ಬಿಟ್ರೆ ಎಣ್ಣೆನ ಚೆನ್ನಾಗಿ ಹೀರ್ಕೊಂಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗಾಗಲ್ಲ, ತುಂಬ ಗಟ್ಟಿಯಾಗಿಬಿಡುತ್ತೆ, ತಿನ್ನಲಿಕ್ಕಾಗಲ್ಲ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗನೆ ಸೀದೋಗುತ್ತೆ, ಒಳಗಡೆ ಬೇಯೋದಿಲ್ಲ. ನೋಡಿ ಈಗ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ನಂತರ ಇನ್ನೊಂದು ಬ್ಯಾಚ್ನ ನಾನು ಹಾಕ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆದಮೇಲೆ ನೀವು ನಿಪ್ಪಟ್ಟುಗಳನ್ನ ತೆಗಿಬೇಕು. ಗೋಲ್ಡನ್ ಬ್ರೌನ್ ಬಂದ ಮೇಲೆ ನಿಪ್ಪಟ್ಟುಗಳನ್ನ ನೀವು ತೆಗೆದಿಟ್ಕೋಬೇಕು. ನೋಡಿ ನೆಕ್ಸ್ಟ್ ಬ್ಯಾಚ್ ನೀವು ಹಾಕಬೇಕಾದ್ರೆ 1 ನಿಮಿಷ ನೀವು ಎಣ್ಣೆ ಕಾಯ್ಲಿಕ್ಕೆ ಬಿಡಬೇಕು. ಅದಾದಮೇಲೆ ನೆಕ್ಸ್ಟ್ ಬ್ಯಾಚ್ನ ಹಾಕೋಬೇಕು. ನೋಡಿ ನಿಪ್ಪಟ್ಟುಗಳು ರೆಡಿಯಾಗಿದ್ದಾವೆ, ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಕಲರ್ ನೋಡಿ ಸೇಮ್ ನೀವು ಬೇಕ್ರಿನಲ್ಲಿ ತರುವಂಥ ನಿಪ್ಪಟ್ಟು ಥರನೇ ಆಗಿದೆ. ಅದೇ ರೀತಿ ನಾನು ಚಿಕ್ಕದಾಗಿ ನಿಪ್ಪಟ್ಟನ್ನ ಮಾಡ್ಕೊಂಡಿದ್ದೀನಿ. ಒಂದು 6 ನಿಪ್ಪಟ್ಟನ್ನ ನಾನು ದೊಡ್ಡದಾಗಿ ಮಾಡಿಕೊಂಡು 10 ನಿಪ್ಪಟ್ಟನ್ನ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಪುಟ್ಟ ನಿಪ್ಪಟ್ಟುಗಳಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ. ನಾನು ಒಂದನ್ನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ತಿಂತಾ ಇದ್ದರೆ ಇದನ್ನು ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ನೀವು ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.